ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನಮ್ಮ ಪಯಣ ಬೆಂಗಳೂರಿನ ನಂದಿ ಬೆಟ್ಟದ ಕಡೆಗೆ. ಇದೊಂದು ಪ್ರಸಿದ್ಧವಾಗಿರುವಂಥ ಪ್ರವಾಸಿ ತಾಣವಾಗಿದೆ. ಸೊ ಬನ್ನಿ ವೀಕ್ಷಣೆ ಮಾಡೋಣ. ವೀಕ್ಷಕರೇ, ಹೀಗೆ ನಾವು ಗಾಡಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ದೂರದಲ್ಲಿ ಒಂದು ಬೆಟ್ಟ ಕಾಣ್ತಾ ಇದೆ ನೋಡಿ. ಆ ಬೆಟ್ಟದ ಮಧ್ಯದ ಪ್ರದೇಶಕ್ಕೆ ನಾವೀಗ ಹೋಗ್ತಾ ಇರೋದು. ಇದೇ ನಂದಿ ಬೆಟ್ಟ. ಸೊ ಇದೊಂದು ಘಾಟಿ ಪ್ರದೇಶವಾಗಿರೋದ್ರಿಂದ ತುಂಬ ಇಕ್ಕಟ್ಟಿನ ರಸ್ತೆ ಇತ್ತು. ವಾಹನಗಳು ತುಂಬ ಇದ್ವು, ಯಾಕಂದರೆ ರಜೆ ದಿನ ಆಗಿದ್ದರಿಂದ ತುಂಬ ಪ್ರವಾಸಿಗರು ಬಂದಿದ್ದರು. ಕಡೆಗೆ ರೀಚ್ ಆದ್ವಿ. ನಾವೀಗ ನಂದಿ ಬೆಟ್ಟದ ಎಂಟ್ರೆನ್ಸಲ್ಲಿ ಬಂದಿದ್ದೇವೆ. ನಂದಿ ಬೆಟ್ಟ ಅಥವಾ ನಂದಿ ದುರ್ಗ ಒಂದು ಪುರಾತನ ಕಾಲದ ಕೋಟೆ. ಇದು ಭಾರತದ ದಕ್ಷಿಣ ಭಾಗದಲ್ಲಿರುವ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರುವಂಥ ಗಿರಿಧಾಮ. ಚಿಕ್ಕಬಳ್ಳಾಪುರ ಪಟ್ಟಣದಿಂದ 10 ಕಿಲೋಮೀಟರ್ ದೂರದಲ್ಲಿ ಹಾಗೂ ಬೆಂಗಳೂರು ನಗರದಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿ ಇದೆ. ಇದು ಯೋಗನಂದೀಶ್ವರನೆಂಬ ತಪಸ್ವಿಯು ತಪಸ್ಸು ಮಾಡಿದ ನಂತರ ಈ ಬೆಟ್ಟಕ್ಕೆ ಈ ಹೆಸರು ಬಂತೆಂದು ಇನ್ನೊಂದು ಕಥೆಯು ಸಹ ಹೇಳುತ್ತದೆ. ಆಡಳಿತಗಾರನಾಗಿದ್ದ ಟಿಪ್ಪು ಸುಲ್ತಾನನು ಕೋಟೆ ಕಟ್ಟಿರುವುದರಿಂದ ನಂದಿ ಕೋಟೆ ಅಥವಾ ನಂದಿ ದುರ್ಗ ಎಂಬ ಹೆಸರಿನಿಂದ ಕರೆಯಲ್ಪಟ್ಟಿತು ಎಂದು ಸಹ ಹೇಳುತ್ತಾರೆ. ಈ ಬೆಟ್ಟವು ನಿದ್ರಿಸುತ್ತಿರುವ ವೃಷಭ ಅಥವಾ ನಂದಿಯಂತೆ ಕಾಣುವುದರಿಂದ ಬಹುಶಃ ಈ ಬೆಟ್ಟಕ್ಕೆ ನಂದಿ ಬೆಟ್ಟ ಎಂಬ ಹೆಸರು ಬಂದಿರಬಹುದು ಎಂದು ಸಹ ಹೇಳುತ್ತಾರೆ. ಹೀಗೆ ಹಲವಾರು ಕಥೆಗಳಿವೆ ಈ ಬೆಟ್ಟದ ಹೆಸರಿನ ಹಿಂದೆ. ನಾವಿಲ್ಲಿ ನೋಡಿ ಎಂಟ್ರೆನ್ಸಲ್ಲಿ ಟಿಕೆಟ್ ತಗೊಂಡು ಆನಂತರ ಮುಂದಕ್ಕೆ ಹೋಗಬೇಕು. ಇಲ್ಲಿ ಬೇಕಾದಷ್ಟು ಪಾರ್ಕಿಂಗ್ಗೋಸ್ಕರ ಜಾಗವನ್ನು ಮಾಡಿ ಇಟ್ಟಿದ್ದಾರೆ. ಮೊದಲನೇದಾಗಿ ನಮಗೆ ಸಿಕ್ಕಿದ್ದು ಟಿಪ್ಪು ಸುಲ್ತಾನ್ ಅವರ ಸಮ್ಮರ್ ಪ್ಯಾಲೇಸ್, ಅಂದರೆ ಅವರು ಬೇಸಿಗೆ ಕಾಲದಲ್ಲಿ ಬಂದು ವಿಶ್ರಾಂತಿ ತಗೊಳ್ತಿದ್ದಂಥ ಒಂದು ಕೋಟೆ. ಇಲ್ಲಿಂದ ಮುಂದಕ್ಕೆ ಹೋಗ್ತಿದ್ದ ಹಾಗೆ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ಅದು ಕೆಳಗೆ ಇಳ್ಕೊಂಡು ಹೋಗಿ ಪುನಃ ಹತ್ತಿ ಮೇಲೆ ಬರಬೇಕು, ಆ ಥರ ಜಾಗದಲ್ಲಿದೆ. ಸೊ ಇದೊಂದು ಒಳ್ಳೆಯ ಟ್ರೆಕ್ಕಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ನಾವು ದೇವಸ್ಥಾನವನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಇದು ಒಂದು ಬೆಟ್ಟದ ಮಧ್ಯದಲ್ಲಿ ಕಟ್ಟಿರುವಂತಹ ದೇವಸ್ಥಾನ. ಬೆಟ್ಟವನ್ನು ಕೊರೆದು ಅದರ ಮಧ್ಯದಲ್ಲಿ ಕಟ್ಟಿದಂಥ ದೇವಸ್ಥಾನ. ಸೊ ತುಂಬ ತಂಪಾಗೆ ಇತ್ತು ಇಲ್ಲಿ. ಇಲ್ಲಿಂದ ನೋಡಿ ನಂದಿ ಹಿಲ್ಸ್ನಿಂದ ಕೆಳಗಿನ ಪಟ್ಟಣದ ವ್ಯೂಸ್ಗಳು ತುಂಬ ಚೆಂದ ಕಾಣ್ತಾ ಇದೆ. ಇಲ್ಲಿ ಬೆಳಿಗ್ಗೆ ಬೇಗ ಬಂದರೆ ವ್ಯೂ ಇನ್ನೂ ತುಂಬ ಚೆಂದ ಇರ್ತದೆ. ಇಲ್ಲಿ ದೇವಾಲಯವು ತುಂಬ ಪ್ರಶಾಂತವಾಗಿತ್ತು. ಗವಿ ವೀರಭದ್ರ ಸ್ವಾಮಿ ದೇವಸ್ಥಾನ, ಅಂದರೆ ಬೆಟ್ಟ ಕೊರೆದು ಗುಹೆ ಒಳಗಡೆ ಇರುವಂಥ ದೇವಸ್ಥಾನ. ತುಂಬ ತಂಪಾಗಿತ್ತು ದೇವಸ್ಥಾನವು ಕೂಡ, ಪ್ರಶಾಂತವಾಗಿತ್ತು. ಇಲ್ಲಿ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಸ್ವಲ್ಪ ಹೊತ್ತು ಕುಳಿತು ವಿಶ್ರಾಂತಿ ಮಾಡಿ ಈ ನೇಚರನ್ನು ಆನಂದ ಪಡ್ಕೊಂಡು ಮುಂದಕ್ಕೆ ಹೋದ್ವಿ. ಇಲ್ಲೊಂದು ಹಳೆ ಕಾಲದ ಕೆರೆ ಕೂಡ ಸಿಕ್ಕಿತ್ತು ನಮಗೆ. ಇದೆಲ್ಲ ನೋಡಿ ನಾವು ಮುಂದಕ್ಕೆ ಹೋಗ್ತಿದ್ದಂಗೆ ನಂದಿ ಬೆಟ್ಟವನ್ನು ಹತ್ತಲಿಕ್ಕೆ ಶುರು ಮಾಡಿದ್ವಿ. ತುಂಬ ಹತ್ಕೊಂಡು ಮೇಲಕ್ಕೆ ಹೋಗಬೇಕು. ಈ ಥರ ಸ್ಟೆಪ್ ಮುಖಾಂತರ ಬರ್ಬೋದು, ಅಥವಾ ಇದು ಗೌರ್ಮೆಂಟ್ ಬಸ್ಸಸ್ ಕೂಡ ಇವೆ ಅವರದ್ದೇ, ನಂದಿ ಬೆಟ್ಟಕ್ಕೆ ಒಳಪಟ್ಟದ್ದು. ಸೊ ಅದರಲ್ಲಿ ನಾವು ಟಿಕೆಟ್ ಖರೀದಿ ಮಾಡಿ ಕೂಡ ಈ ಪ್ಲೇಸಿಗೆ ಬರ್ಬೋದು. ಇದು ಹತ್ಕೊಂಡು ಬರಲಿಕ್ಕೆ ತುಂಬ ಸಮಯ ಹಿಡಿತದೆ. ಇಲ್ಲಿ ಸಹ ಮರದ ಸೈಡ್ನಲ್ಲಿ ಈ ಥರ ಗ್ರಿಲ್ಸ್ಗಳನ್ನೆಲ್ಲ ಮಾಡಿಟ್ಟಿದ್ರು. ಅಲ್ಲಿ ಕೂಡ ಹತ್ಕೊಂಡು ಹೋಗಿ ನೋಡ್ಬೋದು. ನಂತರ ಬೆಟ್ಟವನ್ನು ಹತ್ತಿ ಬಂದ ನಂತರ ನಮಗೆ ಇಲ್ಲಿ ನಿಂತು ನಾವು ಸನ್ಸೆಟ್ ಅಥವಾ ಸನ್ರೈಸನ್ನು ಚೆಂದ ನೋಡ್ಬೋದು. ಇಲ್ಲಿ ಒಳ್ಳೆ ವ್ಯೂ ಸಿಗ್ತದೆ. ಈ ಬೆಟ್ಟಗಳು ಬೇಸಿಗೆಯ ಪ್ರವಾಸಿ ತಾಣಗಳಾಗಿ ಜನಪ್ರಿಯವಾಗಿವೆ. ಬೇಸಿಗೆಯಲ್ಲಿ ಇಲ್ಲಿ ಬಂದರೆ ತಣ್ಣನೆ ಅನುಭವ ಆಗ್ತದೆ. ಹಾಗಾಗಿ ಬೇಸಿಗೆ ಕಾಲದಲ್ಲಿ ಇಲ್ಲಿ ತುಂಬ ಜನರು ಬರ್ತಾರೆ. ಇದೇ ನಂದಿ ಬೆಟ್ಟದ ಹಿಲ್ ಟಾಪ್ ವ್ಯೂ ಇದು. ಈ ಬೆಟ್ಟ ಕೂಡ ನೋಡಿ ತುಂಬ ವಿಶಾಲವಾಗಿತ್ತು. ತುಂಬ ಜನರು ಬಂದಿದ್ದರು ನಂದಿ ಬೆಟ್ಟದ ವೀಕ್ಷಣೆಗೆ. ಬೇಸಿಗೆಯ ಸಮಯದಲ್ಲಿ ಇಲ್ಲಿ ನಾವು ವಿಸಿಟ್ ಮಾಡಿ ಎಂಜಾಯ್ ಮಾಡ್ಬೋದು. ಹಾಗೆ ನವಂಬರ್, ಡಿಸೆಂಬರ್, ಜನವರಿ ಈ ಟೈಮಲ್ಲಿ ಕೂಡ ಚಳಿಗಾಲ ಇರ್ತದೆ. ಆವಾಗ ಇನ್ನೂ ಸಹ ಇಲ್ಲಿ ಹಿಮ ಎಲ್ಲ ಇದ್ದು ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣ್ತದೆ. ಇಲ್ಲಿಯೇ ಪಕ್ಕದಲ್ಲಿ ಒಂದು ದೇವಸ್ಥಾನ ಕೂಡ ಇದೆ. ಸೊ ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋದ್ವಿ ದರ್ಶನ ಮಾಡೋಕ್ಕೆ, ದೇವರ ದರ್ಶನ ಮಾಡೋದಕ್ಕೆ.
ಇದು ಕೂಡ ಸಂಪೂರ್ಣವಾಗಿ ಕಲ್ಲಿನಿಂದ ಕಟ್ಟಿರುವಂಥ ದೇವಸ್ಥಾನ. ಒಳಗಡೆ ತಂಪಗಿನ ಅನುಭವ. ಸೊ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೇವೆ. ಇಲ್ಲಿ ದೇವರ ದರ್ಶನ ತಗೊಂಡು ಹೊರಗಡೆ ಬಂದಂತೆ ಇಲ್ಲಿ ಗಣಪತಿ ದೇವರ ದೇವಸ್ಥಾನ ಇತ್ತು, ವಿದ್ಯಾ ಗಣಪತಿ ದೇವಸ್ಥಾನ. ಅಲ್ಲಿ ದರ್ಶನ ತಗೊಂಡ ನಂತರ ಪಕ್ಕದಲ್ಲೇ ಹನುಮಂತ ದೇವರ ದೇವಸ್ಥಾನ ಇತ್ತು, ಅಲ್ಲಿಯೂ ದರ್ಶನ ತಗೊಂಡು ನಾವು ಬೆಟ್ಟವನ್ನು ಕೆಳಗೆ ಇಳಿಲಿಕ್ಕೆ ಶುರು ಮಾಡಿದ್ವಿ. ಇಳಿಯೋದಕ್ಕೆ ಏನು ಕಷ್ಟ ಅನಿಸಲ್ಲ, ಹತ್ಕೊಂಡು ಮೇಲೆ ಹೋಗುವಾಗಲೇ ಸುಸ್ತು ಅನಿಸುತ್ತೆ. ಸೊ ನೀರಿನ ಬಾಟ್ಲು, ತಿಂಡಿ ಏನಾದರೂ ಬೇಕಿದ್ರೆ ನಮ್ಮ ಜೊತೆನೇ ನಾವು ತೊಗೊಂಡು ಹೋಗಿ ಎಂಜಾಯ್ ಮಾಡಬೇಕು. ನೀವು ಕೂಡ ಒಮ್ಮೆ ನಂದಿ ಬೆಟ್ಟಕ್ಕೆ ವಿಸಿಟ್ ಮಾಡಿ. ಇಷ್ಟ ಆಗಿದ್ದಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟಾಟಾ, ಬಾಯ್ ಬಾಯ್.